ಡಿ.ಕೆ. ಶಿವಕುಮಾರ್ ಹಾಗೂ ಕುಮಾರಸ್ವಾಮಿಯವರ ನಡುವೆ ವಾಗ್ಯುದ್ಧ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಒಬ್ಬರು ಉಪಮುಖ್ಯಮಂತ್ರಿ, ಇನ್ನೊಬ್ಬರು ಕೇಂದ್ರ ಸಚಿವರು. ಕುಮಾರಸ್ವಾಮಿಯ ಗಂಡಸ್ತನ ಡಿ.ಕೆ.ಗೆ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಗಂಡಸ್ತನದ ಗುದ್ದಾಟ ಈಗ ಜೋರಾಗ್ತಾ ಇದೆ. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು ಅಂತ ಈ ಕಡೆಯಿಂದ. ಗಂಡಸ್ತನದ ಎಲ್ಲಾ ಶಕ್ತಿ ಅವರಲ್ಲೇ ಇದೆ ಅಂತ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಅವರು ಡಿಚ್ಚಿ ಕೊಟ್ಟಿದ್ದಾರೆ. ಈಗ ಚರ್ಚೆ ಆಗಬೇಕಾಗಿರುವಂಥದ್ದು ಅವ್ರ ದಾಖಲೆ ಇವ್ರು ಬಿಡುಗಡೆ ಮಾಡ್ತಾರೆ, ಇವ್ರ ದಾಖಲೆ ಅವ್ರು ಬಿಡುಗಡೆ ಮಾಡ್ತಾರೆ ಅಂತ ಇದ್ದಿದ್ದು. ಅದರ ಮಧ್ಯದಲ್ಲಿ ಗಂಡಸ್ತನ ಯಾಕೆ ಬಂತು ನನಗೆ ಅರ್ಥ ಆಗ್ತಿಲ್ಲ. ಸಾಧ್ಯ ಆದರೆ ಇಬ್ರು ದಾಖಲೆಗಳನ್ನ ಬಿಡುಗಡೆ ಮಾಡಿ ರಾಜ್ಯದ ಜನರಿಗೆ ಗೊತ್ತಾಗಲಿ. ಆದ್ರೆ ಇಲ್ಲಿ ಹಂಗಾಗ್ತಾ ಇಲ್ಲ. ಅವರು ಚಾಮುಂಡಿ ಬೆಟ್ಟಕ್ಕೆ ಬನ್ನಿ, ಧರ್ಮಸ್ಥಳಕ್ಕೆ ಬನ್ನಿ, ಅಜ್ಜಯ್ಯನ ಕಡೆ ಹೋಗೋಣ, ಈ ತರ. ಈಗ ಅದೆಲ್ಲ ಮೀರಿ ಈಗ ಮತ್ತೊಂದು ಬಂದಿರೋದು ಗಂಡಸ್ತನದ ವಿಚಾರ. ಸೊ ಈ ಕುಮಾರಸ್ವಾಮಿ ಹಾಗೂ ಈಗ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಫೈಟ್ ಎಲ್ಲಿಗೆ ಹೋಗ್ತಾ ಇದೆ? ನನಗೆ ವಾರ್ನಿಂಗ್ ಕೊಡ್ತಾರೆ, ನನ್ನನ್ನು ಕೆಣಕಬೇಡಿ ಅಂತಾರೆ. ಏನಿದೆ ನಿನ್ನ ಹತ್ರ ಅದನ್ನೆಲ್ಲ ಹೇಳಪ್ಪ. ವಿಧವೆಯರ ನಿವೇಶನವನ್ನ ಗನ್ ಪಾಯಿಂಟ್ ಇಟ್ಟು ತಗೊಂಡೆ ಅಂತಾರೆ. ಅದ್ಯಾವ ಮಹಿಳೆಯರು ಅವರನ್ನ ಕರ್ಕೊಂಡು ಬಂದು ದೂರು ಕೊಡಿಸಿ, ಹಾಗಾದ್ರೆ ಅವರ ಹತ್ತಿರ FIR ಹಾಕಿಸ್ಲಿ. ಕುಮಾರಸ್ವಾಮಿಗೆ ಸವಾಲ್ ಹಾಕಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ನನಗೂ ವಾರ್ನಿಂಗ್ ಕೊಡ್ತಾರೆ, ನನ್ನನ್ನು ಕೆಣಕಬೇಡಿ ಅಂತಾರೆ. ಏನಿದೆ ನಿನ್ನ ಹತ್ರ ಅದನ್ನೆಲ್ಲ ಹೇಳಪ್ಪ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸವಾಲ್ ಹಾಕಿದ್ದಾರೆ. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವ್ರದ್ದಿದೆ. ಕುಮಾರಸ್ವಾಮಿ ಏನು ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ನನ್ನ ಮಿಲಿಟ್ರಿ ಇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ಅಂದರೆ ವಾಪಸ್ ಜೈಲಿಗೆ ಹೋಗ್ತೀನಿ ಅಂತ. ನಾನು ಜೈಲು ನೋಡಿರೋನು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ಯಾವ ಹಾಗೆ ನನಗೆಷ್ಟು ಶಕ್ತಿ ಇತ್ತು ಜೈಲು ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ. ಯಾಕೆಂದರೆ ಅವ್ರ ಅಣ್ಣ ಬೇನಾಮಿ. ಇವು ಮುಖ್ಯಮಂತ್ರಿ ಆಗಿದ್ದಾಗೇ ಇವು ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ಸ್ತಾರೆ. ಅದರೂ ಕದ್ದುಬಿಟ್ಟಿದ್ದೀವಿ ನಾವು ಅಂತ ಅಂದ್ಬಿಟ್ಟು ನಾವೆಲ್ಲ ಬಳ್ಳಾರಿಲಿ ಕದ್ದುಬಿಟ್ಟಿದ್ದೀವಿ ಅಂತ ಕೇಸ್ ಹಾಕ್ಸ್ತಾರೆ. ಸುಳ್ಳು ಕೇಸ್ ಹಾಕ್ಸ್ತಾರೆ. ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ FIR ಲಾಂಚ್ನಾಗಿತ್ತು. ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಯ್ತಾರೆ ಅಂತ ಬಂತು. ಅವನ್ನೆಲ್ಲ ಮರೆತುಬಿಟ್ಟು ಇವನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ಚೀಫ್ ಮಿನಿಸ್ಟರ್ ಆದಮೇಲೆ, ಚೀಫ್ ಮಿನಿಸ್ಟರ್ ಇಳಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಾದ್ದೇನಿಲ್ಲ. ಅರ್ಥ ಆಯ್ತಾ? ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ. ನಾವು ಸುದ್ದಿಗೆ ಹೋಯ್ತಿರಲಿಲ್ಲ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು, ಕತೆಗಳು, ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ನಾನು ರಿಸರ್ಚ್ ಮಾಡಿಬಿಟ್ಟು ನಾನು ಹಾಕ್ಸಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಹೆದರ್ಕೋತೀನ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂಟರ್ನ್ ಮಾಡಿದವನಲ್ಲ. ಯೂಟರ್ನ್ ಮಾಡೋಕ್ಕೆ ನಾನು ಯಾವ ಯೂಟರ್ನ್ಗೂ ನಾನು ಹೋಗಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು.